ನಮಸ್ಕಾರ, ನನ್ನ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇದು ಒಂದು ರೀತಿಯ ಸೊಪ್ಪಿನ ಮಿಲ್ಕ್ ಶೇಕ್. ಎಷ್ಟೋ ಜನಿಗೆ ಗೊತ್ತಿಲ್ಲ. ನಾವು ಇದನ್ನು ಕಳೆ ಅಂತೇಳಿ ಬಿಸಾಕ್ತೀವಿ. ಮಲೆನಾಡಲ್ಲಿ ಎಲ್ಲೆಂದರಲ್ಲಿ ಇದು ಬಿದ್ದುಟ್ಟಿರುತ್ತೆ, ಅದ್ರ ಪಾಡಿಗೆ ಅದು ಬೆಳ್ಕೊಂಡಿರುತ್ತೆ. ಪೇಟೆಯಲ್ಲಿ ಸಹಿತ ಇದು ಬಳ್ಳಿ ಇರುತ್ತೆ, ಆದರೆ ಎಷ್ಟೋ ಜನಿಗೆ ಗೊತ್ತಿಲ್ಲ. ನೋಡಿ, ಇದನ್ನು ನಾನು ರುಚಿಯಾದ ಮಿಲ್ಕ್ ಶೇಕ್ ಮಾಡಿದ್ದೀನಿ. ಅದು ಏನು, ಯಾವ ಸೊಪ್ಪು ಅಂತ ನಿಮಗೆ ಇಲ್ಲಿ ಪರಿಚಯ ಮಾಡಿಸ್ತೀನಿ, ಬನ್ನಿ. ಈ ಗಿಡದ ಹೆಸರು ಅಗಳು ಶುಂಠಿ ಅಂತ. ಇದು ಹೆಚ್ಚಾಗಿ ಬೆಳೆಯದೆ ಅಗಳು ಅಂತೀವಿ ನಾವು, ಆ ಜಾಗದಲ್ಲಿ ಬೆಳೆಯುತ್ತೆ. ಇದಕ್ಕೆ ಒಳ್ಳೆಯ ಔಷಧಿಯ ಗುಣ ಇದೆ. ನೋಡಿ ಹೇಗಿದೆ ಬಳ್ಳಿ ಅಂತ, ಅದ್ರ ಪಾಡಿಗೆ ಅದು ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಎಷ್ಟು ಬೇಕಾದರೂ ಬೆಳೆಯುತ್ತೆ, ಕಟ್ ಮಾಡಲಿಲ್ಲ ಅಂದರೆ ಬೇಕಾದಷ್ಟು ಎಲೆ ಕೊಡುತ್ತೆ. ಆ ಎಲೆಯಿಂದಲೇ ಅಷ್ಟು ಔಷಧಿ ಗುಣ ಇದೆ. ನಮಗೆ ಬೇಕಾದಾಗ ನಾವು ಉಪಯೋಗಿಸ್ಕೋಬೋದು. ನೋಡಿ ಹೇಗಿದೆ, ನೋಡಿ ಬಳ್ಳಿ. ಇದು ದೇಹದ ಉಷ್ಣತೆ ಕಾಪಾಡುವಲ್ಲಿ ಇದರ ಪಾಲು ತುಂಬ. ಪ್ರಕೃತಿಯಲ್ಲಿ ಸಿಗುವ ಪ್ರತಿಯೊಂದು ಗಿಡಗಳು ಸಹ ತನ್ನದೇ ಆದ ಒಂದು ವಿಶಿಷ್ಟತೆಯನ್ನು ಹೊಂದಿರುತ್ತೆ. ಎಲ್ಲದರಲ್ಲೂ ಒಂದೊಂದು ಉಪಯೋಗ ಇದ್ದೇ ಇರುತ್ತೆ, ಆದರೆ ನಮಗೆ ಗೊತ್ತಿರೋಲ್ಲ. ನಾವು ಬೇಡ ಕಳೆ ಅಂಥೇಳಿ ಅದನ್ನು ಬಿಸಾಕ್ಬಿಡ್ತೀವಿ. ನಾನೀಗ ಇದರ ಎಲೆನ ಒಂದು ಮುಷ್ಟಿ ಆಗೋಷ್ಟು ಕುಯ್ಕೋತೀನಿ. ಈಗ ಸಿಂಕ್ ಒಳಗೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಎಲೆಗಳನ್ನೆಲ್ಲ ಹಾಕ್ತೀನಿ. ಸ್ವಲ್ಪ ಕ್ಲೀನಾಗಿ ತೊಳಿಬೇಕು, ಯಾಕಂದರೆ ಸಣ್ಣ ಸಣ್ಣ ಕ್ರಿಮಿಗಳು ಇರುತ್ತೆ, ಆಮೇಲೆ ಧೂಳಿರುತ್ತೆ. ಹಾಗಾಗಿ ಈಗ ಎಲೆಗಳನ್ನು ಕ್ಲೀನಾಗಿ ತೊಳೆದಾಯಿತು. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 2 ಲೋಟದಷ್ಟು ನೀರು ಹಾಕಿದ್ದೀನಿ. ಒಂದು 10 ಎಲೆನ ತಗೊಳ್ತೀನಿ. ಈ ನೀರಿಗೆ ಹಾಕಿ ಚೆನ್ನಾಗಿ ಗಿವುಚಬೇಕು. ಹೇಗೆ ಅಂದರೆ ಆ ಎಲೆ ಪುಡಿ ಆಗೋಷ್ಟು, ಅಷ್ಟು ಗಿವುಚಿದಾಗಲೇ ಅದರ ಗುಣ ಬಿಡುತ್ತೆ. ಇದ್ರ ಗುಣ ಅಂದರೆ ಒಂದು ರೀತಿಯ ಜೆಲ್ಲು, ಅಥವಾ ನಮ್ಮ ಭಾಷೆ ಪ್ರಕಾರ ಲೋಳೆ. ಆ ಲೋಳೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು. ನೋಡಿ, ಗಿವುಚಿದಾಗ ಬಣ್ಣ ಸಹಿತ ನೋಡಿ ಹೇಗೆ ಹಸಿರು ಬಿಡುತ್ತೆ ಅಂತ. ನೋಡ್ತಾ ಇರಿ. ಇದನ್ನು ನಾವಾಗೇ ನೆಡೋದು ಬೇಡ, ನೀರು ಹಾಕೋದು ಬೇಡ, ಏನು ಬೇಡ. ಅದ್ರ ಪಾಡಿಗದು ಹುಟ್ಕೊಂಡಿರುತ್ತೆ. ಆದರೆ ಅದಕ್ಕೆ ಬದುಕೋಕ್ಕೆ ನಾವು ಅವಕಾಶ ಕೊಡಬೇಕಷ್ಟೆ. ಅದನ್ನು ಕಿತ್ತು ಬಿಸಾಕ್ತೀವಿ ಗುರುತಿಸಲಾರದೆ. ನೋಡಿ, ಈಗ ನಾನು ಚೆನ್ನಾಗಿ ಗಿವುಚಿದ್ದೀನಿ. ಈ ಸೊಪ್ಪು ಒಂದು ಕಲರ್ ಸಹಿತ ಬಿಟ್ಟಿದೆ. ಬೇಸಿಗೆಗಾಲದಲ್ಲಿ ಬಿಸಿಲಿನ ತಾಪಮಾನಕ್ಕೆ ಆರೋಗ್ಯದಲ್ಲಿ ತುಂಬ ಏರ್ಪೇರು ಉಂಟಾಗುತ್ತೆ. ಹೀಟು ಜಾಸ್ತಿ, ಆಗ ಇಲ್ಲದದ್ದೆಲ್ಲ ಪ್ರಾಬ್ಲಮ್ಮು ಶುರುವಾಗುತ್ತೆ. ಹೆಚ್ಚಾಗಿ ತಲೆನೋವು, ಕಣ್ಣುರಿ, ಹಾಗೆ ಅಸಿಡಿಟಿ ಜಾಸ್ತಿ ಆಗೋದು. ಇದಕ್ಕೆಲ್ಲ ರಾಮಬಾಣ ಈ ಅಗಳು ಶುಂಠಿ ಸೊಪ್ಪಿನ ಮಿಲ್ಕ್ ಶೇಕ್. ತೋಟ, ಹೊಲಗದ್ದೆ, ಕಾಡುಗಳಲ್ಲಿರುತ್ತೆ. ಇದನ್ನು ತಗೊಂಬಂದು ಇದಕ್ಕೊಂದು 2 ಕೋಲು ಕೊಟ್ಬಿಟ್ರೆ ಸಾಕು. ಅದರ ಆಸರೆಯಲ್ಲಿ ಇದು ಹಬ್ಬುತ್ತಾ ಹೋಗುತ್ತೆ. ವರ್ಷ ಇಡೀ ಈ ಸೊಪ್ಪು ನಿಮಗೆ ಸಿಗುತ್ತೆ. ಯಾವುದೇ ಕೂಲ್ ಡ್ರಿಂಕ್ಸು ಕುಡಿಯೋದು ಬೇಡ ನೀವು ಇದ್ರ ಮುಂದೆ. ಈ ಸೊಪ್ಪನ್ನು ಗಿವುಚಿದಾಗ ಈ ನೀರಿದೆಯಲ್ಲ, ಇದು ತುಂಬ ಪರಿಮಳ. ನೋಡಿ ಎಷ್ಟು ಹಸಿರಾಗಿದೆ ಅಂತ. ಅದರಲ್ಲಿ ಮತ್ತೆ ಲೋಳೆ ಅಂಶ ಸಹಿತ ಎಷ್ಟಿದೆ ನೋಡಿ. ಈಗ ಮತ್ತೊಮ್ಮೆ ಗಿವುಚೋಣ. ಸ್ವಲ್ಪ ಸೊಪ್ಪು ಉಳಿದಿದೆ. ಈಗ ಗಿವುಚಿದ ಸೊಪ್ಪಿನ ಮತ್ತೆ ಸೋಸೋಣ. ಈಗ ಸೋಸಾಯಿತು. ಸೋಸಾ ಬಟ್ಲಲ್ಲಿರೋ ಸೊಪ್ಪನ್ನು ಸ್ವಲ್ಪ ಹಿಂಡೆ ತೆಗೆದಿದ್ದೀನಿ. ಈಗ ನೋಡಿ, ಕಬ್ಬಿನ ಹಾಲಿನ ಬಣ್ಣ ಬಂದಿದೆ. ಇದು ಹಾಗೆ ಸಹಿತ ಕುಡಿಯೋಕ್ಕೆ ಬರುತ್ತೆ, ಆದರೆ ಇದಕ್ಕೊಂದು ರುಚಿ ಬೇಕಲ್ವ, ಅದಕ್ಕೆ ನಾನು ಬೆಲ್ಲ ಹಾಕ್ತೀನಿ. ಬೆಲ್ಲ ಯಾವಾಗಲೂ ಒಳ್ಳೆಯದು, ಸಕ್ಕರೆ ಹಾಕಬಾರ್ದು. ಬೆಲ್ಲ ಹಾಕಿದ ಮೇಲೆ ಒಂದು ಸರಿ ಸೌಟಲ್ಲಿ ಪ್ಲಸ್ ಆಕಾರದಲ್ಲಿ ನಾವು ಹೀಗೆ ನೋಡಿ ಸೌಟಾಡಿಸ್ಬೇಕು. ಬೇಗ ಕರಗುತ್ತೆ. ಒಂದು 5 ನಿಮಿಷ ಬಿಡೋಣ, ಬೆಲ್ಲ ಸ್ವಲ್ಪ ಕರಗಲಿ. ಇದನ್ನು ಹಾಗೆ ಬೇಕಾದರೂ ಕುಡಿಬೋದು. ಇದಕ್ಕೆ ಹಾಲು ಸೇರಿಸಿದಾಗ ತುಂಬ ಟೇಸ್ಟು. ಈಗ ಇದಕ್ಕೆ 1 ಲೋಟದಷ್ಟು ನಾನು ಹಾಲನ್ನು ಸೇರಿಸ್ತೀನಿ. ಬಹಳ ರುಚಿಯಾಗಿರುತ್ತೆ. ಇದು ಎಷ್ಟು ತಣ್ಣಗಿರುತ್ತೆ ಅಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ದಾರೇನೋ ಅನಿಸುತ್ತೆ. ಈ
ಸೊಪ್ಪನ್ನು ಗಿವುಚಿ ಹಾಲು ಹಾಕಿ ಕುಡಿದಾಗ. ನೋಡಿ ಈಗ ಮಿಲ್ಕ್ ಶೇಕ್ ರೆಡಿ ಆಯಿತು. ಅಗಲು ಶುಂಠಿ ಸೊಪ್ಪಿನ ರುಚಿ ರುಚಿಯಾದ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಈಗ ಒಂದು ಲೋಟಕ್ಕೆ ಬಗ್ಸೋಣ. ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ನೀವು ಈ ಮಿಲ್ಕ್ ಶೇಕನ್ನು ಕೊಟ್ಟರೆ ಇನ್ನೊಂದಷ್ಟು ಕೊಡಿ ಅಂತೇಳಿ ಖುಷಿಯಿಂದ ಕುಡಿತಾರೆ. ನೋಡಿದ್ರಲ್ಲ ರುಚಿ ರುಚಿಯಾದ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ. ನೀವು ಸಹ ಈ ಗಿಡವನ್ನು ಗುರುತಿಸಿ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡೀರಿ. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.